ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡ ದೇವರಮಠ ಮತ ಬೇಟೆ ನಡೆಸ್ತಾ ಇದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ. ಬೊಮ್ಮಾಯಿ ವಿರುದ್ಧ ತೊಡೆ ತಟ್ಟಿದ್ದಾರೆ ಆನಂದ ಸ್ವಾಮಿ ಗಡ್ಡ ದೇವರಮಠ. ಪ್ರಚಾರದಲ್ಲಿ ವಿನಯ್ ಕುಲಕರ್ಣಿ, ಸಲೀಂ ಅಹಮದ್ ಸೇರಿ ಹಲವರು ಭಾಗಿಯಾಗಿದ್ದರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ಮಾಡಿದರು. ತೆರೆದ ವಾಹನದಲ್ಲಿ ತೆರಳಿ ಮತಯಾಚನೆ ಮಾಡಿದ್ದಾರೆ ಗಡ್ಡ ದೇವರಮಠ. ವಿನಯ್ ಕುಲಕರ್ಣಿ, ಸಲೀಂ ಅಹಮದ್ ಎರಡು ಬಾರಿಯಲ್ಲಿ ಸೋತಿದ್ದಾರೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ. ಅವ್ರದ್ದೇ ಆದಂಥ ಒಂದು ಹಿಡಿತ ಇದೆ. ಅವರು ಕೂಡ ಪ್ರಚಾರಕ್ಕೆ ಸಾಥ್ ಕೊಟ್ಟಿದ್ದಾರೆ. ತೆರೆದ ವಾಹನದಲ್ಲಿ ಅಬ್ಬರದ ಮತ ಶಿಕಾರಿಯನ್ನು ನಡೆಸಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ. ಗಮನಿಸ್ತಾ ಇದ್ದ ದೃಶ್ಯಗಳಲ್ಲಿ ನೋಡಿ ಕಾಂಗ್ರೆಸ್ ಕಾರ್ಯಕರ್ತರ ಉತ್ಸಾಹ ಹೇಗಿದೆ ಅಂತ. ನೋಡಿ ಈಗ ಆನಂದ ಗಡ್ಡ ದೇವರಮಠ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಹಾಗೆ ಸಲೀಂ ಅಹಮದ್ ಸಾಥ್ ಕೊಟ್ಟಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಂತಹ ಒಂದು ರೋಡ್ ಶೋ ಇದು. ಗದಗ ಜಿಲ್ಲೆಗೆ ಬರುವಂತಹ ಪಟ್ಟಣ ಅದು. ಕಾಂಗ್ರೆಸ್ ಕಾರ್ಯಕರ್ತರ ಹುರುಪು ಹುಮ್ಮಸ್ಸು ಇಮ್ಮಡಿಯಾಗಿದೆ. ಭರ್ಜರಿ ವೆಲ್ಕಮ್ ಮಾಡಿದ್ದಾರೆ. ಈ ಬಾರಿ ಗಡ್ಡ ದೇವರಮಠಗೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಬಹಳ ಖುಷಿಯಿಂದ ಹೇಳ್ತಾ ಇದ್ದಾರೆ. ಬೊಮ್ಮಾಯಿ ಅವರಿಗೆ ಈ ಬಾರಿ ನಾವು ಸೋಲೆಂದು ತೋರಿಸ್ತೀವಿ ಅಂತ ಜನ ಮತದಾರರು ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿ ಇಟ್ಕೊಂಡು ಕಾಂಗ್ರೆಸ್ ಚುನಾವಣೆ ಎದುರಿಸ್ತಾ ಇದೆ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳು, ಸ್ಥಳೀಯವಾಗಿ ಹಾವೇರಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ. ಬೊಮ್ಮಾಯಿ ಅವರು ಸಿಎಂ ಆದರೂ ಕೂಡ ಹಾವೇರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅವರ ಅಭಿವೃದ್ಧಿ ಶೂನ್ಯ, ಈ ವಿಚಾರಗಳು ಅಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ನೋಡಿ ಅಲ್ಲಿ ಕೃಷ್ಣ ಬೈರೇಗೌಡರು, ವಿನಯ್ ಕುಲಕರ್ಣಿ, ಘಟಾನುಘಟಿ ನಾಯಕರೇ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಟಫ್ ಫೈಟ್ ಅಂತರೂ ಖಂಡಿತವಾಗ್ಲೂ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಇದೆ. ಕಾಂಗ್ರೆಸ್ ಪರವಾದಂತಹ ಗಾಳಿ ಬೀಸ್ತಾ ಇದೆ ಅನ್ನುವಂಥ ನಂಬಿಕೆ ಕಾಂಗ್ರೆಸ್ನ ನಾಯಕರಿಗಿದೆ. ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಆನಂದ ಸ್ವಾಮಿ ಗಡ್ಡ ದೇವರಮಠ ಅವರನ್ನ ಅದ್ಧೂರಿಯಾಗಿ ಬರಮಾಡ್ಕೊಳ್ತಾರೆ. ಗಡ್ಡ ದೇವರಮಠ ಹೊಸಬ್ರೇನಲ್ಲ, ಶಿರಟ್ಟಿಯವರವರು ಕಾಂಗ್ರೆಸ್ನ ಕಟ್ಟಾಳು, ಆ ಭಾಗದಲ್ಲಿ ಚಿರಪರಿಚಿತ. ನಾವು ಈ ಬಾರಿ ಕಾಂಗ್ರೆಸ್ಗೆ ಕೈ ಹಿಡಿತೇವೆ, ಆಶೀರ್ವಾದ ಮಾಡ್ತೀವಿ ಅಂತ ಜನ ಈಗ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಭರವಸೆಯನ್ನು ಕೊಡ್ತಿದ್ದಾರೆ ಗಡ್ಡ ದೇವರಮಠಗೆ. ಇನ್ನು ಬೆಂಗಳೂರಿನಿಂದ ಸಾಕಷ್ಟು ನಾಯಕರು ಹೋಗಿ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗಡ್ಡ ದೇವರಮಠ. ಯಾಕೆಂದರೆ ಅಲ್ಲೀಗ ಬಿಜೆಪಿಯಿಂದ ಕಣದಲ್ಲಿರುವುದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಇಬ್ಬರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ನಾಯಕರು. ಹಾಗಾಗಿ ನೇರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಫೈಟ್ ಇದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳೇ ಗೆದ್ದಿದ್ದಾರೆ. ಶ್ರೀನಿವಾಸ್ ಮಾನೆ ಆಗಿರ್ಬೋದು, ರುದ್ರಪ್ಪ ಲಮಾಣೆ ಆಗಿರ್ಬೋದು, ಶಿವಣ್ಣವರು ಎಲ್ಲರೂ ಕೂಡ ಈಗ ಗಡ್ಡ ದೇವರಮಠ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಸಣ್ಣ ಪುಟ್ಟ ಅಸಮಾಧಾನಗಳಿದ್ರೂ ಕೂಡ ಅಸಮಾಧಾನಗಳೇ ಇಲ್ಲ ಅಲ್ಲಿ ಹಾವೇರಿ ಕಾಂಗ್ರೆಸ್ನಲ್ಲಿ ನಾವು ನೋಡಿದ ಹಾಗೆ. ಇದೆಲ್ಲವೂ ಕೂಡ ಗಡ್ಡ ದೇವರಮಠಗೆ ಪ್ಲಸ್ ಆಗೋ ಸಾಧ್ಯತೆಗಳಿದಾವಂತೆ. ಅವರು ಕೂಡ ಅಷ್ಟೇ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಹೆಸರು ಪಡೆದುಕೊಂಡು